ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ನಲ್ಲಿ 12ನೇ ತಾರೀಕಿನವರೆಗೂ ಕೂಡ ಸ್ಟೇ ಅನ್ನ ತರಲಾಗಿದೆ. ಅಂದ್ರೆ ಸ್ಟೇ ಇದೆ, ತಾತ್ಕಾಲಿಕವಾದಂತ ರಿಲೀಫ್ ಸಿಕ್ಕಿದೆ. ಈಗ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗಬೇಕು ಅಂತ ಹೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಂಡದವರಿಗೆ ಬುರ್ಡೆ ಗ್ಯಾಂಗ್ಗೆ ಬಂಧನದ ಭೀತಿ ಇದೆ, ಅದರಿಂದ ತಪ್ಪಿಸಿಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿತ್ತು. ಎಸ್ಐಟಿ ತನಿಖೆ ಮೇಲೆ ನಂಬಿಕೆ ವಿಚಾರವಾಗಿ ಮಾತಾಡಿದ್ದಾರೆ. ಆದ್ರೆ ಸಿಬಿಐ ಕೂಡ ಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಸಿಬಿಐ ಬರಬೇಕು, ಸಿಬಿಐ ಇಂದ ತನಿಖೆ ಆಗಬೇಕು ಅಂತೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ. ತಿಮ್ಮರೋಡಿ ಅವರು ಅವರ ತಂಡ ಏನಿದೆ ಅದು ಹೈಕೋರ್ಟ್ ಮೆಟ್ಟಿಲೇರಿ ಈ ಒಂದು ಕೇಸ್ ಅಂದ್ರೆ ಈ ಒಂದು ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲೇರಿ ಇರುವಂತದ್ದು. ನವೆಂಬರ್ 12ರವರೆಗೆ ತನಿಖೆಗೂ ಕೂಡ ತಡೆ ಸಿಕ್ಕಿರುವಂತದ್ದು. ಈ ನಡುವೆ ಧರ್ಮಸ್ಥಳದ ಊರವರು ಮತ್ತು ಭಕ್ತರು ಒಂದಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಆಗ್ರಹ ಏನು ಅನ್ನೋದನ್ನ ಅವರನ್ನ ಕೇಳ್ಕೊಂಡು ಬರೋಣ. ಸರಿ, ಈಗ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಅದನ್ನು ರದ್ದು ಮಾಡಬೇಕಂತ ಕೋರಿದ್ರು. ನವೆಂಬರ್ 12ರವರೆಗೆ ಅದಕ್ಕೆ ತಡೆ ಸಿಕ್ಕಿದೆ. ಈ ನಡುವೆ ನಿಮ್ಮ ಒಂದು ಆಗ್ರಹ ಕೂಡ ಬಹಳಷ್ಟು ಕೇಳಿ ಬರ್ತದೆ. ಏನು ಆಗ್ರಹ ಅಂತ ನೋಡಿ, ಏನು ಇಲ್ಲಿ ಬಹಳಷ್ಟು ಪ್ರಕರಣಗಳು ನಡೆದಿವೆ, ಅದರ ಬಗ್ಗೆ ತನಿಖೆ ಆಗಬೇಕು, ನಾವು ಇದಕ್ಕೆ ಸಾಕ್ಷಿ ಕೊಡ್ತೇವೆ, ಜೀವಂತ ಸಾಕ್ಷಿ ಇದೆ, ಮೊಬೈಲ್ನಲ್ಲಿದೆ, ಹೆಣಗಳಿದ್ದು ಮಾತ್ರ ಇತ್ಯಾದಿಗಳನ್ನು ಹೇಳ್ಕೊಂಡು ಬಂದು ಬಹಳಷ್ಟು ಸರ್ಕಾರಕ್ಕೆ ಒತ್ತಡ ತಂದು SIT ಅನ್ನು ನೇಮಕ ಮಾಡಿದರು. SITಯಲ್ಲಿ ಯಾರು ಅಧಿಕಾರಿ ಇರಬೇಕೋ ಅವರನ್ನೇ ನೇಮಕ ಮಾಡಿದ್ರು. ಅವ್ರು ಹೇಳಿದವರು ನೇಮಕ ಮಾಡಿಕೊಂಡು ಇವತ್ತು SIT ಸರ್ಕಾರ ನೇಮಕ ಮಾಡಿತು. ಆದರೆ ಎಲ್ಲ ತನಿಖೆಗಳು ಬರುವಾಗ ಏನಾಯಿತು ಅಂತ ಹೇಳಿದರೆ ಇದು ಷಡ್ಯಂತ್ರ ಅಂತ ಹೇಳುವಂಥದ್ದು SIT ತಂಡಕ್ಕೆ ಗೊತ್ತಾಯಿತು. ಆಗ ಏನು ಮಾಡಿದ್ರು ಅವರು, SIT ಅವರು ಆ ದೂರುದಾರರನ್ನೇ ಆರೋಪಿಯನ್ನಾಗಿ ಮಾಡಿ ಆನಂತರ ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹುಡುಕ್ತವ್ರಿಗೂ ಕೆಲವು ಅದಕ್ಕೆ ಸಾಥ್ ಕೊಟ್ಟವರು ಯಾರಿದ್ದಾರೆ ಅಂತೇಳಿ ಎಲ್ಲರೂ ಸಿಕ್ಕಿದಾಗ ಅವರು ಖಾಲಿ ನೋಟಿಸ್ ಮಾಡಿರುವಂಥದ್ದು. ಈಗ SIT ಅವರು ಬನ್ನಿ, ನಿಮ್ಮ ಬಗ್ಗೆ ಈ ತನಿಖೆ ಬಗ್ಗೆ ನಮಗೆ ಎನ್ಕ್ವೈರಿ ಮಾಡಲಿಕ್ಕಿದೆ ಅಂತೇಳಿ. ಬಹುಶಃ ಇದನ್ನೇ ಅವರು ಹೋಗಿ ರಿಟ್ ಹಾಕಿ ಅದನ್ನು ತಡೆ ಹಿಡಿತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಸಿಬಿಐ ತನಿಖೆ ಅಗತ್ಯ ಯಾಕಿದೆ ಅಂತ ಈಗ ಇದೊಂದು ನಾಟಕ ಕಂಪನಿಯ ನಾಟಕಗಳು ಅಂತ ಕಾಣ್ತಾ ಇದೆ. ಬಹಳ ಶೇಮ್. ಯಾಕಂದೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಬಹಳ ಗೌರವವನ್ನು ಇಟ್ಟುಕೊಂಡಂತಹ ಜನಸಾಮಾನ್ಯರು 130 ಕೋಟಿ ಜನವನ್ನು ಇವತ್ತು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. SIT ತನಿಖೆ ಆಗಬೇಕು ಅಂತ ಹೇಳುವಂಥ ಎಲ್ಲ ಆಶಯವನ್ನು ವ್ಯಕ್ತಪಡಿಸಿದಾಗ ಸರ್ಕಾರ ಅದಕ್ಕೆ ಪೂರಕವಾಗಿ SIT ತನಿಖೆ ಅವರು ಹೇಳಿದ ಅಧಿಕಾರಿ ಎಲ್ಲವನ್ನೂ ಕೊಟ್ಟಾಗ ಈಗ ಆಗುವುದಿಲ್ಲ ಅಂತ ಹೇಳಿದ್ರೆ ಆಗಲಿದ್ದ ಗಂಡ ಮೊಸರಿನಲ್ಲಿ ಕಲ್ಲು ಹುಡುಕಿದ ಅಂತ ಹೇಳುವಂಥ ಗಾದೆಗೆ ಸೂಕ್ತವಾದಂತಹ ಪ್ರಕರಣಗಳಾಗ್ತಾ ಇದೆ. ನಾವು ಅಗ್ನಿ ಪರೀಕ್ಷೆಗೆ ಒಡ್ಡಿ ಆಗಿದೆ, ನಾವು ಯಾವುದಕ್ಕೂ ಸಿದ್ಧ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೀವು ವಕೀಲರಾಗಿರೋದು ಈ ಪ್ರಶ್ನೆ ಅಂದ್ರೆ, ಈ ಹಿಂದೆ ಈ ಒಂದು ಭಾಗದೊಂದು ಪ್ರಕರಣ ಸಿಬಿಐಗೆ ಹೋಗಿತ್ತು, ಅದೊಂದು ರೀತಿಯಲ್ಲಿ ತಾರ್ಕಿಕವಾದಂಥ ಅಂತ್ಯ ಸಿಗ್ಲಿಲ್ಲ. ಹಾಗಾಗಿ ಈ ಪ್ರಕರಣ ಸಿಬಿಐಗೆ ಹೋದ್ರೆ ಅಂತ್ಯ ಸಿಗ್ಬಹುದು ಒಂದು ಅಂತ ನೋಡಿ. ತಾರ್ಕಿಕವಾಗಿ ಅಂತ್ಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ತಾರ್ಕಿಕವಾಗಿ ಯಾಕೆ ಅಂತ್ಯ ಸಿಗಲಿಲ್ಲ ಅಂತ ಹೇಳಿದರೆ, ಏನು ಆರೋಪಿ ಅಂತೇಳಿ ಯಾರನ್ನು ಮಾಡಿದ್ರು ಅವರು ಏನೋ ಒಂದು ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು, ಅದು ನ್ಯಾಯಾಲಯದ ವ್ಯವಸ್ಥೆ, ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ಅದನ್ನು ನಾವು ಅನುಮಾನವೂ ಮಾಡೋದಿಲ್ಲ. ನ್ಯಾಯಾಲಯ ಅದರದ್ದೇ ಆದೊಂದು ವ್ಯವಸ್ಥೆಯಲ್ಲಿ ಹೋಗಿದೆ. ಈಗ ನಿನ್ನೆ ಕೂಡ ಒಂದು ಸ್ಟೇ ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣ ಅಲ್ಲಿಗೆ ಮುಗೀತು ಅಂತೇಳಿ ನಾವು ನಿರಾಶರಾಗಬೇಕು ಅಂತ ಇಲ್ಲ. ಖಂಡಿತವಾಗಿಯೂ ಅಲ್ಲಿ ಅದಕ್ಕೆ ವ್ಯವಸ್ಥೆಗಳಿದ್ದಾವೆ. ಮುಂದಕ್ಕೆ ಏನಾಗ್ತದೆ ನೋಡು, ಸ್ವಲ್ಪ ಸಮಯ ನೀವು ಇರಿ, ನೋಡು, ಅದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ. ಸಿಬಿಐಲಿ ಕೂಡ ಹಾಗೆ, ಅದು ಹಳ್ಳ ಹಿಡಿದಿದೋ ಅಥವಾ ಇಲ್ಲ ಬೇರೆ, ಅಂದರೆ ಇದು ಕಳಂಕ ತರಬೇಕು ಅಂತ ಹೇಳಿ ಒಂದೇ ಉದ್ದೇಶ ಅಲ್ವಾ. ಸಾರ್ವಜನಿಕರಿಗೆ ಈಗಾಗಲೇ ಗೊತ್ತಾಗಿದೆ, ಕ್ಷೇತ್ರದ ಭಕ್ತರಿಗೆ ಇದೆಲ್ಲ ಗೊತ್ತಾಗಿದೆ. ಆದರೆ ನೋಡಿ, ಇದರ ಪರಿಣಾಮ ಯಾರು, ಇದಕ್ಕೆ ನಾಳೆ ಡ್ಯಾಮೇಜ್ಗೆ ಯಾರು ಇದಕ್ಕೆ ಹೊಣೆ? ನಮ್ಮ ಧರ್ಮಾಧಿಕಾರಿಗಳ ಬಗ್ಗೆ ಬೇಡವಾದ ಮಾತುಗಳನ್ನು ಹೇಳಿದ್ರಲ್ಲ, ಇದನ್ನು ಹಿಂದೆ ತಗೊಳ್ಳಿಕ್ಕೆ ಬರ್ತದವರು? ಕ್ಷೇತ್ರದ ಬಗ್ಗೆ ಬೇಡವಾದ ಮಾತುಗಳನ್ನು ಹೇಳಿದ್ರಲ್ಲ, ಹಿಂದೆ ತಗೊಳ್ಳಿಕ್ಕೆ ಬರ್ತದ? ಇದು ಧರ್ಮಸ್ಥಳ ಭಕ್ತರ ಮಾತು. ಅಂದ್ರೆ SIT ತನಿಖೆಯಲ್ಲಿ ನಂಬಿಕೆ ಇದೆ, ಆದ್ರೆ ಸಿಬಿಐ ತನಿಖೆ ಮಾಡಿದ್ರೆ ಅದು ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ನಂಬಿಕೆ ಅವರದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಈಗ ಸಿಬಿಐ ಎಂಟ್ರಿ ಆಗಬೇಕು, ತನಿಖೆಯನ್ನ ಮಾಡಬೇಕು ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. SIT ತನಿಖೆ ಬಗ್ಗೆ ಕೂಡ ಮಾತಾಡಿದನ್ನ ನಾವು ಕೇಳಿಸ್ಕೊಟ್ವಿ. ಈಗ ಈ ಬುರ್ಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲನ್ನ ಹತ್ತಿದೆ. ಓವರ್ ಆಲ್ ಆಗಿ ಈಗ ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಈ ವಿಚಾರವಾಗಿ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ?
ಹೌದು ನಾಗೇಂದ್ರ ಬಾಬು, ಅಂದ್ರೆ ಈ ಬುರುಡೆ ಗ್ಯಾಂಗ್ ಏನಿದೆಯಲ್ಲ ಇದು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು, 12ರವರೆಗೂ ಕೂಡ ತಡೆ ಸಿಕ್ಕಿರುವಂತದ್ದು. ಈ ನಡುವೆ ಧರ್ಮಸ್ಥಳ ಗ್ರಾಮಸ್ಥರೇನಿದ್ದಾರೆ ಅವರು ಬಹಳಷ್ಟು ಒತ್ತಾಯ ಮಾಡ್ತಿರುವಂತದ್ದು. ನಿನ್ನೆಯೂ ಕೂಡ ಈ ಒಂದು ಪ್ರಕರಣ ಏನಿದೆ ಇದು ರದ್ದು ಆಗಬಾರ್ದು, ಇದರ ಕೂಲಂಕುಷವಾದ ತನಿಖೆ ನಡಿಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿತ್ತು. ಇವತ್ತು ಮತ್ತೆ ಗ್ರಾಮಸ್ಥರು ಬೇರೆ ರೀತಿಯಾದ ಒತ್ತಾಯ ಮಾಡ್ತಾ ಇರುವಂತದ್ದು. ಅಂದ್ರೆ ಸಿಬಿಐಗೆ ಈ ಒಂದು ತನಿಖೆಯನ್ನ ನೀಡಬೇಕು ಅನ್ನುವಂತ ಆಗ್ರಹ ಈ ಒಂದು ಗ್ರಾಮಸ್ಥರದು. ಅಂದ್ರೆ SIT ಮೇಲೆ ನಂಬಿಕೆ ಇದೆ, SIT ಉತ್ತಮವಾದಂತಹ ತನಿಖೆ ಮಾಡ್ತಾ ಇದೆ, ಆದ್ರೆ ಇವರು ಅದಕ್ಕೆ ಬೇಕಾದಂತಹ ಸಹಕಾರ ನೀಡ್ತಾ ಇಲ್ಲ. ಆರಂಭದಲ್ಲಿ ಒಂದಷ್ಟು ದಿನ ತನಿಖೆಗೆ ಬಂದ್ರು, ಆದ್ರೆ ಈಗ ನೋಟಿಸ್ ನೀಡಿದ್ರು ಕೂಡ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಒಂದು ಪ್ರಕರಣವನ್ನ ರದ್ದುಗೊಳಿಸಬೇಕು ಅಂತ. ಅಂದ್ರೆ ಅವರಿಗೆ ಈ ಒಂದು ತನಿಖೆಯಲ್ಲಿ ನಂಬಿಕೆ ಇದ್ರೆ ತನಿಖೆಗೆ ಹಾಜರಾಗಿ ವಿಚಾರಣೆಗೆ ಪಾಲ್ಗೊಳ್ತಾ ಇದ್ರು, ಆದ್ರೆ ಅವರಿಗೆ ಈಗ ನಂಬಿಕೆ ಇಲ್ಲ. ಹೀಗಾಗಿ ಹೆದರಿಕೆಯಿಂದ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ, ಬಂಧನ ಭೀತಿಯಿಂದ ಹೈಕೋರ್ಟ್ಗೆ ಹೋಗಿದ್ದಾರೆ ಅನ್ನುವಂತ ಆಕ್ರೋಶ ಅವರದ್ದು. ಅದರ ಜೊತೆಗೆ ಏನು ಸಿಬಿಐ ತನಿಖೆ ಮಾಡಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗುತ್ತೆ, ಅಂದ್ರೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದರ ಹಿಂದೆ ಯಾರೆಲ್ಲ ಷಡ್ಯಂತ್ರ ರೂಪಿಸ್ತಾರೆ ಎಲ್ಲವೂ ಕೂಡ ಬಯಲಾಗುತ್ತೆ. SIT ಕೂಡ ಉತ್ತಮ ತನಿಖೆಯನ್ನ ಮಾಡ್ತಾ ಇದೆ, ಆದ್ರೆ ಸಿಬಿಐ ತನಿಖೆ ಮಾಡಿದ್ರೆ ಮತ್ತಷ್ಟು ಸತ್ಯಾಸತ್ಯತೆಗಳು ಹೊರಬೀಳುತ್ತೆ ಮತ್ತು ಇದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯ ಸಿಗುತ್ತೆ ಮತ್ತು ಸ್ಪಷ್ಟವಾದಂತಹ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದ ಗ್ಯಾಂಗ್, ಬುರ್ಡೆ ಗ್ಯಾಂಗ್ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ನಲ್ಲಿ 12ನೇ ತಾರೀಕಿನವರೆಗೂ ಕೂಡ ಸ್ಟೇ ಅನ್ನ ತರಲಾಗಿದೆ. ಅಂದ್ರೆ ಸ್ಟೇ ಇದೆ, ತಾತ್ಕಾಲಿಕವಾದಂತ ರಿಲೀಫ್ ಸಿಕ್ಕಿದೆ. ಈಗ ಈ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆಗಬೇಕು ಅಂತ ಹೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಂಡದವರಿಗೆ ಬುರ್ಡೆ ಗ್ಯಾಂಗ್ಗೆ ಬಂಧನದ ಭೀತಿ ಇದೆ, ಅದರಿಂದ ತಪ್ಪಿಸಿಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿತ್ತು. SIT ತನಿಖೆ ಮೇಲೆ ನಂಬಿಕೆ ವಿಚಾರವಾಗಿ ಮಾತಾಡಿದ್ದಾರೆ, ಆದ್ರೆ ಸಿಬಿಐ ಕೂಡ ಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ಸಿಬಿಐ ಬರಬೇಕು, ಸಿಬಿಐ ಇಂದ ತನಿಖೆ ಆಗಬೇಕು ಅಂತೇಳಿ ಧರ್ಮಸ್ಥಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಮೂಲಕ. ತಿಮ್ಮರೋಡಿ ಅವರು ಅವರ ತಂಡ ಏನಿದೆ ಅದು ಹೈಕೋರ್ಟ್ ಮೆಟ್ಟಿಲೇರಿ ಈ ಒಂದು ಕೇಸ್ ಅಂದ್ರೆ ಈ ಒಂದು ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲೇರಿ ಇರುವಂತದ್ದು. ನವೆಂಬರ್ 12ರವರೆಗೆ ತನಿಖೆಗೂ ಕೂಡ ತಡೆ ಸಿಕ್ಕಿರುವಂತದ್ದು. ಈ ನಡುವೆ ಧರ್ಮಸ್ಥಳದ ಊರವರು ಮತ್ತು ಭಕ್ತರು ಒಂದಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಆಗ್ರಹ ಏನು ಅನ್ನೋದನ್ನ ಅವರನ್ನ ಕೇಳ್ಕೊಂಡು ಬರೋಣ. ಸರಿ, ಈಗ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಅದನ್ನು ರದ್ದು ಮಾಡಬೇಕಂತ ಕೋರಿದ್ರು. ನವೆಂಬರ್ 12ರವರೆಗೆ ಅದಕ್ಕೆ ತಡೆ ಸಿಕ್ಕಿದೆ. ಈ ನಡುವೆ ನಿಮ್ಮ ಒಂದು ಆಗ್ರಹ ಕೂಡ ಬಹಳಷ್ಟು ಕೇಳಿ ಬರ್ತಿದೆ, ಏನು ಆಗ್ರಹ ಅಂತ? ನೋಡಿ, ಏನು ಇಲ್ಲಿ ಬಹಳಷ್ಟು ಪ್ರಕರಣಗಳು ನಡೆದಿವೆ, ಅದ್ರ ಬಗ್ಗೆ ತನಿಖೆ ಆಗಬೇಕು, ನಾವು ಇದಕ್ಕೆ ಸಾಕ್ಷಿ ಕೊಡ್ತೇವೆ, ಜೀವಂತ ಸಾಕ್ಷಿ ಇದೆ, ಮೊಬೈಲ್ನಲ್ಲಿದೆ, ಹೆಣಗಳಿದ್ದು ಮಾತ್ರ ಇತ್ಯಾದಿಗಳನ್ನು ಹೇಳ್ಕೊಂಡು ಬಂದು ಬಹಳಷ್ಟು ಸರ್ಕಾರಕ್ಕೆ ಒತ್ತಡ ತಂದು SITಯನ್ನು ನೇಮಕ ಮಾಡಿದರು. SITಯಲ್ಲಿ ಯಾರು ಅಧಿಕಾರಿ ಇರಬೇಕು ಅವರನ್ನೇ ನೇಮಕ ಮಾಡಿದ್ರು, ಅವ್ರು ಹೇಳಿದವರು ನೇಮಕ ಮಾಡಿಕೊಂಡು ಇವತ್ತು SIT ಸರ್ಕಾರ ನೇಮಕ ಮಾಡಿತು. ಆದರೆ ಎಲ್ಲ